ವೀಕ್ಷಕರೇ, ನೋ ಮೋರ್ ಚೇಂಜಸ್. ಸಿದ್ದು 5 ವರ್ಷ ಸಿಎಂ ಅಷ್ಟೇ. ಈ ತಮ್ನೇಲನ್ನು ನೋಡಿದ ತಕ್ಷಣ ನೀವೇನಾದರೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಾಗಿದ್ದರೆ ನಿಮ್ಮಷ್ಟು ಖುಷಿ ಪಡೋರು ಬಹುಶಃ ಯಾರೂ ಇಲ್ಲ. ಹಾಗೇನೇ ನೀವೇನಾದರೂ ಡಿ ಶಿವಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ಖಂಡಿತ ನೀವು ನನ್ನನ್ನು ಬೈಕೊಳ್ಳುವಷ್ಟು ಯಾರನ್ನೂ ಕೂಡ ಬೈಕೊಳ್ಳಲ್ಲ. ಎಸ್, ಈ ವಿಚಾರ ಗೊತ್ತಿದ್ದೇ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ರಾಜ್ಯ ರಾಜಕಾರಣದ ಪ್ರಹಸನ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ದೆಹಲಿ ಅಂಗಳಕ್ಕೆ ತಲುಪಿದೆ. ಕಳೆದ ಕೆಲವು ಗಂಟೆಗಳಿಂದ ಹೈಕಮಾಂಡ್ ನಾಯಕರು ಅಥವಾ ವರಿಷ್ಠರು ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. 1-to-1 ಮೀಟಿಂಗ್ಗಳಾದವು, ಇಬ್ಬರನ್ನೂ ಸೇರಿಸಿ ಮೀಟಿಂಗ್ಗಳಾದವು. KC ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಮೀಟಿಂಗಲ್ಲಿದ್ದರು. ಯಾವಾಗ ಡೆಲ್ಲಿಯಿಂದ ಕಾಲ್ ಬಂತಲ್ಲ ಸಿದ್ದರಾಮಯ್ಯ ಅವರಿಗೆ, ಕಾಲ್ ಬಂದ ತಕ್ಷಣ ರಾಜ್ಯ ರಾಜಕಾರಣದಲ್ಲಿ ಇರುವಂಥ ಘಟಾನುಘಟಿ ಮಿನಿಸ್ಟರ್ಗಳು, ಘಟಾನುಘಟಿ MLAಗಳು ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿ ಅಂಗಳದಲ್ಲಿ, ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಅವರ ಬದಲಾವಣೆ ಚೆಂಡು ಇದೆ. ಎಸ್, ನೀವು ಬೈಕೊಳ್ತಾ ಇರಿ ಅಂತ ನಾನು ಬಿಡೋಕೆ ಬರಲ್ಲ. ನನಗೆ ಸಿಕ್ಕಿರುವಂಥ ಕೆಲವು ಇನ್ಸೈಡ್ ಮಾಹಿತಿಗಳನ್ನು ನಿಮ್ಮ ಮುಂದಿಡೋದು ಅಥವಾ ನಿಮ್ಮ ಮುಂದೆ ಹಂಚಿಕೊಳ್ಳೋದು ನನ್ನ ಕೆಲಸ. ನೋ ಮೋರ್ ಚೇಂಜಸ್, 5 ವರ್ಷ ಸಿಎಂ ಅಷ್ಟೇ. ದೆಹಲಿ ಅಂಗಳದಿಂದ ಹೊರಬಿದ್ದಿರುವ ಮಾಹಿತಿ ಇದು. ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಆಗಿರುವಂಥ ಔಟ್ಕಮ್ ಇದು. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. DK ಶಿವಕುಮಾರ್ ಅವರು ಕೂಡ 5 ವರ್ಷ, ಈಗಾಗಲೇ 6ನೇ ವರ್ಷಕ್ಕೆ ಬಂದಿದೆ, ಮತ್ತೆ ಮುಂದುವರಿತಾರೆ ಅಥವಾ ಕಂಟಿನ್ಯೂ ಆಗ್ತಾರೆ. CM ಬದಲಾವಣೆ ವಿಚಾರ ಅನ್ನೋದು ಸದ್ಯಕ್ಕೆ ಈಗ ಹೈಕಮಾಂಡ್ ಮುಂದೂ ಇಲ್ಲ, ಯಾರ ಮುಂದೂ ಇಲ್ಲ, ರಾಜ್ಯದ ಜನರ ಮುಂದೇನೂ ಇಲ್ಲ. ಹೀಗಂತ ವರಿಷ್ಠರ ಮೀಟಿಂಗ್ನಲ್ಲಿ ಒಂದಿಷ್ಟು ಮಹತ್ವದ ಇನ್ಸೈಡ್ ಸುದ್ದಿಗಳು ಹೊರಬಿದ್ದಿದ್ದಾವೆ. ಸಿದ್ದರಾಮಯ್ಯ ಅವರನ್ನ ಯಾವ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಬದಲಾವಣೆ ಮಾಡುವುದು ಕಷ್ಟ ಅಥವಾ ಬದಲಾಯಿಸುವುದಕ್ಕೆ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಅವರನ್ನ ಬದಲಾಯಿಸದೇ ಇರೋದಕ್ಕೆ ಹಲವು ಕಾರಣಗಳನ್ನು ಕೂಡ ಹೈಕಮಾಂಡ್ ಪಟ್ಟಿ ಮಾಡಿದೆಯಂತೆ, ಅಥವಾ DK ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡಿದೆಯಂತೆ. ಹಾಗಂತ DK ಶಿವಕುಮಾರ್ ಅವರ ಶಕ್ತಿಯನ್ನು ಡೌನ್ ಮಾಡ್ತಾರಾ ಕೇಳಿದ್ರೆ ಖಂಡಿತ ಅದು ಕೂಡ ಇಲ್ಲ. 6 ವರ್ಷ ಆಗಿದೆ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲ್ಲ, DCM ಸ್ಥಾನದಿಂದ ಕೆಳಗಿಳಿಸಲ್ಲ. ಮಹತ್ವದ ಜವಾಬ್ದಾರಿಯನ್ನ ಕೊಡೋದ್ರಲ್ಲಿ ಯಾವತ್ತೂ ಹೈಕಮಾಂಡ್ ಹಿಂದೆ ಬಿದ್ದಿಲ್ಲ. ಒಬ್ಬರು ಸಾಮಾಜಿಕ ನಾಯಕ, ಅಥವಾ ಇನ್ನೊಂದು ವರ್ಡಲ್ಲಿ ಹೇಳೋದಾದರೆ ಹಿಂದುಳಿದ ವರ್ಗಗಳ ಬಹಳ ದೊಡ್ಡ ಶಕ್ತಿ. ಇನ್ನೊಬ್ಬರು ಟ್ರಬಲ್ ಶೂಟರ್. ಇಬ್ಬರನ್ನೂ ಕೂಡ ಮೆಚ್ಚಿಸೋದು ಅಥವಾ ಇಬ್ಬರನ್ನೂ ಕೂಡ ಸಮಾಧಾನ ಪಡಿಸೋದು ಹೈಕಮಾಂಡ್ಗೆ ಈಗಿರುವಂಥ ಚಾಲೆಂಜ್ ಆಗಿತ್ತು. ಹಾಗಾಗಿನೇ ಕೇರಳದ ಎಲೆಕ್ಷನ್ ಮುಗಿದ ಮೇಲೆ ಅಥವಾ ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ವಿ ಡಿ ಸತೀಶನ್ ಅವರು ಕೇರಳದಲ್ಲಿ ಅಧಿಕಾರ ಸ್ವೀಕರಿಸಿದ ಮೇಲೆ ಕರ್ನಾಟಕ ರಾಜ್ಯದ ಕಡೆ ಹೈಕಮಾಂಡ್ ನಾಯಕರು ಒಲವು ತೋರಿದ್ದಾರೆ, ಅಥವಾ ಹೈಕಮಾಂಡ್ ನಾಯಕರು ಕರ್ನಾಟಕದ ರಾಜಕಾರಣದಲ್ಲಿ ಇದ್ದಂತಹ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಲವು ತೋರ್ತಾ ಇದ್ದಾರೆ. ಹಾಗಾಗಿನೇ ಇಬ್ಬರು ನಾಯಕರನ್ನು ಕೂಡ ಇವತ್ತು ಹೈಕಮಾಂಡ್ ಅಂಗಳಕ್ಕೆ ಅಥವಾ ಇಂದಿರಾ ಭವನಕ್ಕೆ ಕರೆದಿದ್ರು. ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು, ಸುರ್ಜೇವಾಲಾ ಇದ್ರು, ಹಾಗೇನೆ KC ವೇಣುಗೋಪಾಲ್ ಇವರೆಲ್ಲರ ಸಮ್ಮುಖದಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಈ ಮಾಹಿತಿಯನ್ನ ಇವತ್ತೇ ಹೊರ ಹಾಕ್ಬಿಡ್ತಾರ ಕೇಳಿದ್ರೆ ಗೊತ್ತಿಲ್ಲ. ಕ್ಲೋಸ್ ಡೋರ್ನಲ್ಲಿ ಆಗಿರುವಂಥ ಅಥವಾ ಔಟ್ಕಮ್ ಏನಪ್ಪಾ ಅಂತಂದ್ರೆ ಸದ್ಯಕ್ಕೆ ಅಂತ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ. 2028ಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ನೀವು ಶ್ರಮಿಸಲೇಬೇಕು. ಶ್ರಮಿಸಿದ್ರೆ ಮುಂದಿನ CM ಯಾರು ಅಂತ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಅಥವಾ DK ಶಿವಕುಮಾರ್ ಅವರೇನಾ ಅನ್ನೋದನ್ನ ಚುನಾವಣೆ ಹತ್ರ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಹೆಸರನ್ನ ಘೋಷಣೆ ಮಾಡಬಹುದು. ಇದಿಷ್ಟು ಹೈಕಮಾಂಡ್ ಒಂದು ವಾಕ್ಯದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ. ಸಿದ್ದರಾಮಯ್ಯ ಅವರನ್ನು ಉಳಿಸ್ಲಿಕ್ಕೆ ಬಹಳ ದೊಡ್ಡ ಫ್ಯಾಕ್ಟರ್ ಏನಪ್ಪಾ ಅಂತ ನೋಡಿದ್ರೆ ಹಲವು ಕಾರಣಗಳಿದಾವೆ. ಸಾಮಾಜಿಕ ನಾಯಕ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಮೂಢ ಹಗರಣ ಒಂದರಲ್ಲಿ ಏನೋ ಸ್ವಲ್ಪ ಕಪ್ಪು ಚುಕ್ಕೆ ಬಂದಿದ್ದನ್ನು ಹೊರತುಪಡಿಸಿ ಉಳಿದಂತೆ
ಸಾಮಾಜಿಕ ವರ್ಗಗಳಿಗೆ ನ್ಯಾಯವನ್ನು ಕೊಟ್ಟಂತ ನಾಯಕ, ಭಾಗ್ಯಗಳ ಸರದಾರ, ಇದೆಲ್ಲದಕ್ಕಿಂತ ಮುಖ್ಯವಾಗಿ OBCಯ ನಾಯಕ. OBC ಫ್ಯಾಕ್ಟ್ರೇ ಸಿದ್ದರಾಮಯ್ಯ ಅವರನ್ನ ಉಳಿಸ್ತಾ ಇದೆ. ಯಾವ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಸಮ್ಮಿಶ್ರ ಇರುವ ಅಧಿಕಾರದಲ್ಲಿ ಇರುವಂಥ ಯಾವ ರಾಜ್ಯದಲ್ಲೂ ಕೂಡ OBCಯ CM ಈಗ ಇಲ್ಲ. ಬೆರಳೆಣಿಕೆ ರಾಜ್ಯಗಳಲ್ಲಾದರೂ ಕೂಡ ಕರ್ನಾಟಕದಲ್ಲಿ ಇರುವಂಥ OBC ಬಹುದೊಡ್ಡ ನಾಯಕನನ್ನ ಕೆಳಗಿಳಿಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆಯಂತೆ. ಸೊ ನಾನು ಮತ್ತೆ ಹೇಳಿದೆ ನಿಮಗೆ, ಇವತ್ತೇ ಇದನ್ನ ಜಗಜ್ಜಾಹೀರು ಮಾಡಿಬಿಡ್ತಾರಾ, ಅದು ಇನ್ನೂ ಸ್ವಲ್ಪ ಸಸ್ಪೆನ್ಸ್ ಆಗೇ ಇದೆ. ಆದರೆ ಇನ್ಸೈಡ್ ಮೀಟಿಂಗ್ನಲ್ಲಿ ಇಷ್ಟು ತೀರ್ಮಾನಕ್ಕೆ ಬರಲಾಗಿದೆ. DK ಶಿವಕುಮಾರ್ ಅವ್ರನ್ನೇನು ನಾವು ಕಡಿಮೆಯಾಗಿ ನೋಡಿಲ್ಲ. ಮುಂದೆ ಪಕ್ಷ ಅವರಿಗೆ ಅಧಿಕಾರವನ್ನು ಕೊಟ್ಟೇ ಕೊಡುತ್ತೆ, ಜವಾಬ್ದಾರಿಯನ್ನು ವಹಿಸುತ್ತೆ. DK ಶಿವಕುಮಾರ್ ಟ್ರಬಲ್ ಶೂಟರ್ ಅನ್ನೋದನ್ನು ಪಕ್ಷ ಒಪ್ಕೊಳ್ಳುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಇದೆ ಅನ್ನೋದನ್ನು ಕನ್ವೆ ಮಾಡುವ ಬಹಳ ದೊಡ್ಡ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಇನ್ಸೈಡ್ ಮಾಹಿತಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.